ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಂಥ ಪ್ರಧಾನಮಂತ್ರಿಗೆ ತಕ್ಕದಾದ ಉತ್ತರ ಸಿಕ್ಕಿದೆ. ನಮ್ಮ ರಾಷ್ಟ್ರದ ಒಟ್ಟು ರಾಜಕೀಯ ಸ್ಥಿತಿಗತಿಗಳನ್ನೇ ಬದಲಾಯಿಸಬೇಕು. ತಮಗೆ ಅನುಕೂಲ ಆಗುವ ಹಾಗೆ ಡಿಲಿಮಿಟೇಷನ್ಗಳನ್ನು ಮಾಡಬೇಕು. ಆ ಡಿಲಿಮಿಟೇಷನ್ ಕಾನೂನು ಹಾಗೆ ಬಂದರೆ ಅದನ್ನು ಒಪ್ಪಲಿಕ್ಕಿಲ್ಲ ವಿರೋಧ ಪಕ್ಷದವರು ಅಂಥೇಳಿ ಅದಕ್ಕೆ ಇದನ್ನು ಜಾಯಿಂಟಾಗಿ ತರುವಂಥ ಪ್ರಯತ್ನ ಮೋದಿಯವರು ಮಾಡೋದ್ರ ಮೂಲಕ ಒಂದು ತಮ್ಮ ಹೆಚ್ಚು ಬುದ್ಧಿವಂತಿಕೆಯಿಂದ ಜನರಿಗೆ ಪಾರ್ಲಿಮೆಂಟಿಗೆ ಮೋಸ ಮಾಡುವಂಥ ಪ್ರಯತ್ನ ಮಾಡಿದರೆ, ಮಹಿಳೆಯರನ್ನ ಮುಂದಿಟ್ಟುಕೊಂಡು ಈ ರಾಜಕಾರಣ ಮಾಡಬೇಕು ಅನ್ನುವಂಥ ಅವರ ದುರ್ಬುದ್ಧಿ ಏನಿದೆ ಅದರ ಬಗ್ಗೆ ಮಹಿಳೆಯರು ಸಹಜವಾಗಿ ತಮ್ಮ ತೀವ್ರ ಆಕ್ರೋಶವನ್ನು ಬರುವ ದಿವಸಗಳಲ್ಲಿ ವ್ಯಕ್ತ ಮಾಡ್ತಾರೆ. ಇದನ್ನು ವರ್ಟಿಕಲ್ ಆಗಿ ಇದು ಮಾಡ್ಕೊಳಕ್ಕೆ ಪ್ಲಾನ್ ಮಾಡಿಕೊಟ್ರೆ ಪ್ಲಾನ್ ಮಾಡಿದ್ದೀವಿ. ಅದನ್ನು ಏನು ಮಾಡ್ಕೋತಾರೆ, ಮಹಿಳೆಯರೇ ಸಿಟ್ಟಾಗ್ತಾರೆ. ಯಾಕೆ ತರಬೇಕಾಗಿತ್ತು ಅದನ್ನು? ವೈ ಶುಡ್ ಡಿಲಿಮಿಟೇಷನ್ ಬಿ ಕನೆಕ್ಟೆಡ್ ವಿತ್ ವುಮೆನ್ಸ್ ರಿಸರ್ವೇಷನ್? 2023ರಲ್ಲಿ ನಾವು ಮಹಿಳಾ ಮೀಸಲಾತಿ ಮಾಡಿದ್ದೇವಲ್ಲ, ಆ ಕಾನೂನು ಇರಲಿಲ್ವಾ? ಅದಕ್ಕೂ ತಂದರು, ಅದನ್ನು ಮತ್ತೆ ಹೀಗೆ ಜಾಯಿಂಟ್ ಮಾಡಿ ತಂದರು. ಇದನ್ನು ಈ ಒಂದು ರಾಜಕೀಯ ದುರುದ್ದೇಶವನ್ನು ಯಾರೂ ಸಹಿಸೋದಿಲ್ಲ. ಸೌತ್ ಇಂಡಿಯಾ ಸ್ಟೇಟ್ಗಳಿಗೆ ಸಾಕಷ್ಟು ಡ್ರಾಬ್ಯಾಕ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಅಲ್ಲ. ಅದ್ರ ಬಗ್ಗೆ ಈಗಾಗಲೇ ಎಲ್ಲ ಸೌತ್ ಇಂಡಿಯಾದವರು ನಾವು ವಿರೋಧ ಮಾಡಿದ್ದೇವೆ, ನಮಗೇನು ಆಗಬೇಕು ಅಂತ ಹೇಳಿದ್ದೇವೆ. ಅದ್ರ ಬಗ್ಗೆ ಕೆಲವು ವಿಚಾರಗಳಲ್ಲಿ ಅವರು ರಾಜಿನೂ ಆಗಿದ್ದಾರೆ. ಆ ತಮ್ಮ ಇಚ್ಛೆಯನ್ನು ವ್ಯಕ್ತ ಮಾಡಿದ್ದಾರೆ. ನಿನ್ನೆ ಸಂಸತ್ತಿನಲ್ಲಿ ಬಿದ್ದಿದೆ ಬಿಲ್ಲು. ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಂಥ ಪ್ರಧಾನಮಂತ್ರಿಗೆ ತಕ್ಕದಾದ ಉತ್ತರ ಸಿಕ್ಕಿದೆ. ನಮ್ಮ ರಾಷ್ಟ್ರದ ಒಟ್ಟು ರಾಜಕೀಯ ಸ್ಥಿತಿಗತಿಗಳನ್ನೇ ಬದಲಾಯಿಸಬೇಕು. ತಮಗೆ ಅನುಕೂಲ ಆಗುವ ಹಾಗೆ ಡಿಲಿಮಿಟೇಷನ್ಗಳನ್ನು ಮಾಡಬೇಕು. ಆ ಡಿಲಿಮಿಟೇಷನ್ ಕಾನೂನು ಹಾಗೆ ಬಂದರೆ ಅದನ್ನು ಒಪ್ಪಲಿಕ್ಕಿಲ್ಲ ವಿರೋಧ ಪಕ್ಷದವರು ಅಂಥೇಳಿ ಅದಕ್ಕೆ ಇದನ್ನು ಜಾಯಿಂಟಾಗಿ ತರುವಂಥ ಪ್ರಯತ್ನ ಮೋದಿಯವರು ಮಾಡೋದ್ರ ಮೂಲಕ ಒಂದು ತಮ್ಮ ಹೆಚ್ಚು ಬುದ್ಧಿವಂತಿಕೆಯಿಂದ ಜನರಿಗೆ ಪಾರ್ಲಿಮೆಂಟಿಗೆ ಮೋಸ ಮಾಡುವಂಥ ಪ್ರಯತ್ನ ಮಾಡಿದರೆ, ಮಹಿಳೆಯರನ್ನ ಮುಂದಿಟ್ಟುಕೊಂಡು ಈ ರಾಜಕಾರಣ ಮಾಡಬೇಕು ಅನ್ನುವಂಥ ಅವರ ದುರ್ಬುದ್ಧಿ ಏನಿದೆ ಅದರ ಬಗ್ಗೆ ಮಹಿಳೆಯರು ಸಹಜವಾಗಿ ತಮ್ಮ ತೀವ್ರ ಆಕ್ರೋಶವನ್ನು ಬರುವ ದಿವಸಗಳಲ್ಲಿ ವ್ಯಕ್ತ ಮಾಡ್ತಾರೆ. ಇದನ್ನು ವರ್ಟಿಕಲ್ ಆಗಿ ಇದು ಮಾಡ್ಕೊಳಕ್ಕೆ ಪ್ಲಾನ್ ಮಾಡಿಕೊಟ್ರೆ ಪ್ಲಾನ್ ಮಾಡಿದ್ದೀವಿ. ಅದನ್ನು ಏನು ಮಾಡ್ಕೋತಾರೆ, ಮಹಿಳೆಯರೇ ಸಿಟ್ಟಾಗ್ತಾರೆ. ಯಾಕೆ ತರಬೇಕಾಗಿತ್ತು ಅದನ್ನು? ವೈ ಶುಡ್ ಡಿಲಿಮಿಟೇಷನ್ ಬಿ ಕನೆಕ್ಟೆಡ್ ವಿತ್ ವುಮೆನ್ಸ್ ರಿಸರ್ವೇಷನ್? 2023ರಲ್ಲಿ ನಾವು ಮಹಿಳಾ ಮೀಸಲಾತಿ ಮಾಡಿದ್ದೇವಲ್ಲ, ಆ ಕಾನೂನು ಇರಲಿಲ್ವಾ? ಅದಕ್ಕೂ ತಂದರು, ಅದನ್ನು ಮತ್ತೆ ಹೀಗೆ ಜಾಯಿಂಟ್ ಮಾಡಿ ತಂದರು. ಇದನ್ನು ಈ ಒಂದು ರಾಜಕೀಯ ದುರುದ್ದೇಶವನ್ನು ಯಾರೂ ಸಹಿಸೋದಿಲ್ಲ. ಸೌತ್ ಇಂಡಿಯಾ ಸ್ಟೇಟ್ಗಳಿಗೆ ಸಾಕಷ್ಟು ಡ್ರಾಬ್ಯಾಕ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಅಲ್ಲ. ಅದ್ರ ಬಗ್ಗೆ ಈಗಾಗಲೇ ಎಲ್ಲ ಸೌತ್ ಇಂಡಿಯಾದವರು ನಾವು ವಿರೋಧ ಮಾಡಿದ್ದೇವೆ, ನಮಗೇನು ಆಗಬೇಕು ಅಂತ ಹೇಳಿದ್ದೇವೆ. ಅದ್ರ ಬಗ್ಗೆ ಕೆಲವು ವಿಚಾರಗಳಲ್ಲಿ ಅವರು ರಾಜಿನೂ ಆಗಿದ್ದಾರೆ. ಆ ತಮ್ಮ ಇಚ್ಛೆಯನ್ನು ವ್ಯಕ್ತ ಮಾಡಿದ್ದಾರೆ. ನಿನ್ನೆ ಸಂಸತ್ತಿನಲ್ಲಿ ಬಿದ್ದಿದೆ ಬಿಲ್ಲು. ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ರಾಜಕಾರಣ ಮಾಡೋದಕ್ಕೆ ಹೊರಟಂಥ ಪ್ರಧಾನಮಂತ್ರಿಗೆ ತಕ್ಕದಾದ ಉತ್ತರ ಸಿಕ್ಕಿದೆ. ನಮ್ಮ ರಾಷ್ಟ್ರದ ಒಟ್ಟು ರಾಜಕೀಯ ಸ್ಥಿತಿಗತಿಗಳನ್ನೇ ಬದಲಾಯಿಸಬೇಕು. ತಮಗೆ ಅನುಕೂಲ ಆಗುವ ಹಾಗೆ ಡಿಲಿಮಿಟೇಷನ್ಗಳನ್ನು ಮಾಡಬೇಕು.
ಆ ಡಿಲಿಮಿಟೇಷನ್ ಕಾನೂನು ಹಾಗೆ ಬಂದರೆ ಅದನ್ನು ಒಪ್ಪಲಿಕ್ಕಿಲ್ಲ ವಿರೋಧ ಪಕ್ಷದವರು ಅಂಥೇಳಿ ಅದಕ್ಕೆ ಇದನ್ನು ಜಾಯಿಂಟಾಗಿ ತರುವಂಥ ಪ್ರಯತ್ನ ಮೋದಿಯವರು ಮಾಡೋದ್ರ ಮೂಲಕ ಒಂದು ತಮ್ಮ ಹೆಚ್ಚು ಬುದ್ಧಿವಂತಿಕೆಯಿಂದ ಜನರಿಗೆ ಪಾರ್ಲಿಮೆಂಟಿಗೆ ಮೋಸ ಮಾಡುವಂಥ ಪ್ರಯತ್ನ ಮಾಡಿದರೆ, ಮಹಿಳೆಯರನ್ನ ಮುಂದಿಟ್ಟುಕೊಂಡು ಈ ರಾಜಕಾರಣ ಮಾಡಬೇಕು ಅನ್ನುವಂಥ ಅವರ ದುರ್ಬುದ್ಧಿ ಏನಿದೆ ಅದರ ಬಗ್ಗೆ ಮಹಿಳೆಯರು ಸಹಜವಾಗಿ ತಮ್ಮ ತೀವ್ರ ಆಕ್ರೋಶವನ್ನು ಬರುವ ದಿವಸಗಳಲ್ಲಿ ವ್ಯಕ್ತ ಮಾಡ್ತಾರೆ. ಇದನ್ನು ವರ್ಟಿಕಲ್ ಆಗಿ ಇದು ಮಾಡ್ಕೊಳಕ್ಕೆ ಪ್ಲಾನ್ ಮಾಡಿಕೊಟ್ರೆ ಪ್ಲಾನ್ ಮಾಡ್ತಿದ್ದೀವಿ. ಅದನ್ನು ಏನು ಮಾಡ್ಕೋತಾರೆ, ಮಹಿಳೆಯರೇ ಸಿಟ್ಟಾಗ್ತಾರೆ. ಯಾಕೆ ತರಬೇಕಾಗಿತ್ತು ಅದನ್ನು? ವೈ ಶುಡ್ ಡಿಲಿಮಿಟೇಷನ್ ಬಿ ಕನೆಕ್ಟೆಡ್ ವಿತ್ ವುಮೆನ್ಸ್ ರಿಸರ್ವೇಷನ್? 2023ರಲ್ಲಿ ನಾವು ಮಹಿಳಾ ಮೀಸಲಾತಿ ಮಾಡಿದ್ದೇವಲ್ಲ, ಆ ಕಾನೂನು ಇರಲಿಲ್ವಾ? ಆದಾಗ್ಯೂ ತಂದರು, ಅದನ್ನು ಮತ್ತೆ ಹೀಗೆ ಜಾಯಿಂಟ್ ಮಾಡಿ ತಂದರು. ಇದನ್ನು ಈ ಒಂದು ರಾಜಕೀಯ ದುರುದ್ದೇಶವನ್ನು ಯಾರೂ ಸಹಿಸೋದಿಲ್ಲ. ಸೌತ್ ಇಂಡಿಯಾ ಸ್ಟೇಟ್ಗಳಿಗೆ ಸಾಕಷ್ಟು ಡ್ರಾಬ್ಯಾಕ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಅಲ್ಲ, ಅದ್ರ ಬಗ್ಗೆ ಈಗಾಗಲೇ ಎಲ್ಲ ಸೌತ್ ಇಂಡಿಯಾದವರು ನಾವು ವಿರೋಧ ಮಾಡಿದ್ದೇವೆ, ನಮಗೇನು ಆಗಬೇಕು ಅಂತ ಹೇಳಿದ್ದೇವೆ. ಅದ್ರ ಬಗ್ಗೆ ಕೆಲವು ವಿಚಾರಗಳಲ್ಲಿ ಅವರು ರಾಜಿನೂ ಆಗಿದ್ದಾರೆ. ಆ ತಮ್ಮ ಇಚ್ಛೆಯನ್ನು ವ್ಯಕ್ತ ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.